ಇವತ್ತು ಓದ್ತಾ ಇರೋ 6ನೇ ಎಂಡೋಕ್ರೈನ್ ಗ್ಲ್ಯಾಂಡ್ ಬಂದು ಪ್ಯಾಂಕ್ರಿಯಾ. ಪ್ಯಾಂಕ್ರಿಯಾ ಎಲ್ಲಿರುತ್ತೆ, ಹೇಗಿರುತ್ತೆ, ಏನ ಸೆಕ್ರೆಟ್ ಮಾಡುತ್ತೆ ಅನ್ನೋದ್ರ ಫಂಕ್ಷನ್ಸ್ ಏನು. ಪ್ಯಾಂಕ್ರಿಯಾನ ನಾವು ಪರ್ಟಿಕ್ಯುಲರ್ ಆಗಿ ಹೆಟಿರೋಕ್ರೈನ್ ಗ್ಲ್ಯಾಂಡ್ ಅಂತ ಕರಿತೀವಿ. ಹೆಟಿರೋ ಅಂತ ಅಂದ್ರೆ ಎರಡು ಮಿಕ್ಸ್ ಆಗಿರೋದು ಅಂತ. ಸೊ ಹೆಟಿರೋಕ್ರೈನ್ ಗ್ಲ್ಯಾಂಡ್ ಅನ್ನೋದಕ್ಕೆ ಕಾರಣ ಏನು, ಪ್ಯಾಂಕ್ರಿಯಾದಲ್ಲಿ ಎಕ್ಸೋಕ್ರೈನ್ ಪಾರ್ಟ್ ಅಂಡ್ ಎಂಡೋಕ್ರೈನ್ ಪಾರ್ಟ್ ಎರಡು ಮಿಕ್ಸ್ ಆಗಿರೋದ್ರಿಂದ ನಾವು ಪ್ಯಾಂಕ್ರಿಯಾನ ಹೆಟಿರೋಕ್ರೈನ್ ಗ್ಲ್ಯಾಂಡ್ ಅಂತ ಕರಿತೀವಿ. ಎಕ್ಸೋಕ್ರೈನ್ ಪಾರ್ಟ್ ಆಫ್ ದ ಪ್ಯಾಂಕ್ರಿಯಾ ಡೈಜೆಷನ್ಗೆ ಬೇಕಾಗಿರುವಂತಹ ಜ್ಯೂಸಸ್ನ ಪ್ರೊಡ್ಯೂಸ್ ಮಾಡಿದ್ರೆ, ಎಂಡೋಕ್ರೈನ್ ಪಾರ್ಟ್ ಆಫ್ ದ ಪ್ಯಾಂಕ್ರಿಯಾ ಹಾರ್ಮೋನ್ನ ರಿಲೀಸ್ ಮಾಡುತ್ತೆ. ಎಂಡೋಕ್ರೈನ್ ಪಾರ್ಟ್ ಆಫ್ ದ ಪ್ಯಾಂಕ್ರಿಯಾನ ನಾವು ಐಲೆಟ್ಸ್ ಆಫ್ ಲ್ಯಾಂಗರ್ಹನ್ಸ್ ಅಂತ ಕೂಡ ಕರಿತೀವಿ. ಹಾಗಿದ್ರೆ ಇದರ ಲೊಕೇಶನ್ ಏನು? ಪ್ಯಾಂಕ್ರಿಯಾ ಬಿಹೈಂಡ್ ದ ಸ್ಟಮಕ್ಕಿನ ಹಿಂದೆ ಒಂದು ಲೀಫ್ ತರ ಸ್ಟ್ರಕ್ಚರ್, ಉದ್ದವಾಗಿರೋ ಲೀಫ್ ಎಲೆ ತರ ಸ್ಟ್ರಕ್ಚರು ಪಾಸ್ ಆಗಿರುತ್ತೆ. ಅದನ್ನ ನಾವು ಪ್ಯಾಂಕ್ರಿಯಾ ಅಂತ ಕರಿತೀವಿ. ಹೆಟಿರೋಕ್ರೈನ್ ಅಂತ ಕರೆಯೋದಕ್ಕೆ ಕಾರಣ ಅದರಲ್ಲಿ ಎಕ್ಸೋಕ್ರೈನ್ ಪಾರ್ಟ್ ಇದೆ, ಎಂಡೋಕ್ರೈನ್ ಪಾರ್ಟ್ ಇದೆ. ಅಂಡ್ ಅದ್ರ ಸೆಕ್ರೇಷನ್ಸ್ ಏನು, ಈ ಐಲೆಟ್ಸ್ ಆಫ್ ಲ್ಯಾಂಗರ್ಹನ್ಸ್ ಅಂತ ಹೇಳಿದ್ನಲ್ಲ, ಇದರಲ್ಲಿ ಕೆಲವು ಸೆಲ್ಸ್ ಇದೆ, ಆಲ್ಫಾ ಸೆಲ್ ಅಂಡ್ ಬೀಟಾ ಸೆಲ್ಸ್. ಬೀಟಾ ಸೆಲ್ಸ್ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಿದ್ರೆ, ಆಲ್ಫಾ ಸೆಲ್ಲು ಗ್ಲುಕೋಗಾನ್ ಅನ್ನೋ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡುತ್ತೆ. ಇನ್ಸುಲಿನ್ ಅನ್ನೋ ಹಾರ್ಮೋನ್ ಕೆಲಸ ಏನು, ಬಾಡಿಯಲ್ಲಿ ಪರ್ಟಿಕ್ಯುಲರ್ ಆಗಿ ಬ್ಲಡ್ ಅಲ್ಲಿ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗಿದ್ರೆ ಅಥವಾ ಶುಗರ್ ಲೆವೆಲ್ ಜಾಸ್ತಿ ಆಗಿದ್ರೆ, ಇಲ್ಲಿ ನಾನು ಗ್ಲೂಕೋಸ್ ಆ್ಯಂಡ್ ಶುಗರ್ ಹೇಳ್ತಾ ಇರೋದಕ್ಕೆ ಕನ್ಫ್ಯೂಸ್ ಆಗಬೇಡಿ, ಎರಡು ಒಂದೇ. ಸೊ ಗ್ಲೂಕೋಸ್ ಲೆವೆಲ್ ಯಾವಾಗ ಬ್ಲಡ್ ಅಲ್ಲಿ ಜಾಸ್ತಿ ಆಗುತ್ತೆ ಅದನ್ನ ಕಡಿಮೆ ಮಾಡೋದು ಯಾರ ಕೆಲಸ? ಇನ್ಸುಲಿನ್ ಕೆಲಸ. ಹೇಗೆ ಕಡಿಮೆ ಮಾಡುತ್ತೆ? ಬ್ಲಡ್ ಅಲ್ಲಿರೋ ಗ್ಲೂಕೋಸ್ನ ಸೆಲ್ಸ್ ಒಳಗಡೆ ಕಳಿಸುತ್ತೆ. ಹಾಗಾಗಿ ಬ್ಲಡ್ ಅಲ್ಲಿ ಗ್ಲೂಕೋಸ್ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಇನ್ಸುಲಿನ್ ಕೆಲಸ ಅದು. ಇನ್ಸುಲಿನ್ ಕೆಲಸ ಏನು? ಇನ್ಸುಲಿನ್ ರೆಡ್ಯೂಸಸ್ ದ ಬ್ಲಡ್ ಶುಗರ್ ಲೆವೆಲ್ ಅಥವಾ ಬ್ಲಡ್ ಗ್ಲೂಕೋಸ್ ಲೆವೆಲ್, ಸಿಂಪಲ್. ಅದೇ ಗ್ಲೂಕೋಗಾನ್ ಕೆಲಸ ಏನು? ಗ್ಲೂಕೋಗಾನ್ ಕೂಡ ಒನ್ ಆಫ್ ದ ಹಾರ್ಮೋನ್ ಪ್ರೊಡ್ಯೂಸ್ ಬೈ ಆಲ್ಫಾ ಸೆಲ್ಸ್. ಆಲ್ಫಾ ಸೆಲ್ ಐಲೆಟ್ಸ್ ಆಫ್ ಲ್ಯಾಂಗರ್ಹನ್ಸ್ ಅಂದ್ರೆ ಎಂಡೋಕ್ರೈನ್ ಪಾರ್ಟ್ ಆಫ್ ದ ಪ್ಯಾಂಕ್ರಿಯಾದಲ್ಲಿ ಆಲ್ಫಾ ಸೆಲ್ ಇರುತ್ತೆ. ಈ ಆಲ್ಫಾ ಸೆಲ್ ಗ್ಲೂಕೋಗಾನ್ ಅನ್ನೋ ಹಾರ್ಮೋನ್ ಪ್ರೊಡ್ಯೂಸ್ ಮಾಡುತ್ತೆ. ಈ ಹಾರ್ಮೋನ್ ಕೆಲಸ ಏನು ಅಂದ್ರೆ, ಇದು ಗ್ಲೂಕೋಸ್ ಲೆವೆಲ್ನ ಬ್ಲಡ್ ಅಲ್ಲಿ ಜಾಸ್ತಿ ಮಾಡುತ್ತೆ. ಇನ್ಸುಲಿನ್ ಉಲ್ಟಾ ಕೆಲಸ. ಗ್ಲೂಕೋಗಾನ್ ಇನ್ಕ್ರೀಸಸ್ ದ ಶುಗರ್ ಲೆವೆಲ್ ಇನ್ ದ ಬ್ಲಡ್. ಯಾವಾಗ ನಾವು ಊಟನ ಸ್ಕಿಪ್ ಮಾಡ್ತೀವಿ ಅಥವಾ ನಮಗೆ ಊಟ ಕರೆಕ್ಟ್ ಟೈಮ್ ಸಿಕ್ಕೋದಿಲ್ವೋ ಆವಾಗ ನಮ್ಮ ಬ್ಲಡ್ ಅಲ್ಲಿ ಶುಗರ್ ಲೆವೆಲ್ ಡ್ರಾಪ್ ಆಗಿರುತ್ತೆ. ಅದನ್ನ ಮೇಕಪ್ ಮಾಡೋದಕ್ಕೆ, ಕರೆಕ್ಟಾಗಿ ಮ್ಯಾಚ್ ಮಾಡೋದಕ್ಕೆ, ಬ್ಯಾಲೆನ್ಸ್ ಮಾಡೋದಕ್ಕೆ ಗ್ಲೂಕೋಗಾನ್ ಏನು ಮಾಡುತ್ತೆ ಅಂದರೆ, ಬಾಡಿಯಲ್ಲಿ ಸ್ಟೋರ್ ಆಗಿರೋ ಅಂಥ ಫುಡ್ಡನ್ನ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡಿ ಆ ಗ್ಲೂಕೋಸ್ನ ಬ್ಲಡ್ಡಿಗೆ ಕೊಟ್ಟು ಬ್ಲಡ್ಡಲ್ಲಿ ಶುಗರ್ ಲೆವೆಲ್ನ ಜಾಸ್ತಿ ಮಾಡುತ್ತೆ. ಅದು ಗ್ಲೂಕೋಗಾನ್ ಕೆಲಸ. ಓವರ್ ಆಲ್ ಈ ಎರಡು ಹಾರ್ಮೋನ್ ಫಂಕ್ಷನ್ನ ಜನರಲ್ ಆಗಿ ಹೇಳಬೇಕು ಅಂತ ಅಂದರೆ, ಇನ್ಸುಲಿನ್ ಮತ್ತು ಗ್ಲೂಕೋಗಾನು ಬ್ಯಾಲೆನ್ಸಸ್ ದ ಶುಗರ್ ಲೆವೆಲ್ ಆರ್ ಗ್ಲೂಕೋಸ್ ಲೆವೆಲ್ ಇನ್ ದ ಬ್ಲಡ್. ಇನ್ಸುಲಿನ್ ಕಡಿಮೆ ಮಾಡುತ್ತೆ, ಗ್ಲೂಕೋಗಾನ್ ಜಾಸ್ತಿ ಮಾಡುತ್ತೆ. ಸೊ ನಿಮ್ಮ ಎಕ್ಸಾಮಲ್ಲಿ ನಿಮ್ಗೆ ಎರಡು ನೆನಪಾಗಲಿಲ್ಲ, ಕನ್ಫ್ಯೂಷನ್ ಆಯಿತು ಅಂತ ಅಂದರೆ ನೀವು ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಬ್ಯಾಲೆನ್ಸಸ್ ದ ಶುಗರ್ ಲೆವೆಲ್ ಇನ್ ದ ಬ್ಲಡ್ ಅಂತ ಬರೆದ್ರೆ ಸಾಕು. ಸೊ ಇದಿಷ್ಟು ಆಗಿತ್ತು ಪ್ಯಾಂಕ್ರಿಯಾದ ಲೊಕೇಶನ್, ಸ್ಟ್ರಕ್ಚರ್, ಸೆಕ್ರಿಯೇಷನ್ ಆ್ಯಂಡ್ ಇಟ್ಸ್ ಫಂಕ್ಷನ್. ಮುಂದಿನ ಗ್ಲ್ಯಾಂಡ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ.